ತಮಗೆಲ್ಲರಿಗೂ ನಮಸ್ಕಾರ. ನಾನು ತಡವಾಗಿ ಬಂದಿದ್ದಕ್ಕೆ ಫಸ್ಟ್ ತಮ್ಮಲ್ಲಿ ಕ್ಷಮೆ ಕೇಳ್ಕೊಳ್ತೀನಿ. ದಾವಣಗೆರೆಯಲ್ಲಿ ತುಂಬ ಮಳೆ ಇದೆ. ಆ ಮಳೆಯಲ್ಲಿ ಹೊರಟು ಬರೋದು ಸ್ವಲ್ಪ ಲೇಟ್ ಆಯಿತು. ನೆಕ್ಸ್ಟು ಹಬ್ಬದ ಮರುದಿನ ಸಾಕಷ್ಟು ವೆಹಿಕಲ್ಸ್ ತಪ್ಪಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗಿತ್ತು. ನಾವೆಲ್ಲರೂ ಅಲ್ಲಿ ನಮ್ಮಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾನೆ. ಜನರಲಿ ಈ ಸ್ಕೂಲ್ ಮಕ್ಕಳು, ಸ್ಕೂಲು, ಟೀಚರ್ಸು ಇದೇ ನಮ್ಮ ಒಂದು ಏನಂದರೆ ಪ್ರಪಂಚ. ಜನರಲಿ ಹೇಳ್ತಾ ಇರ್ತೀವಿ, ಯಾವುದೋ ಹಾಡುಗಳಲ್ಲಿ ಬರ್ತಾ ಇರ್ತವೆ. ಈರೋಳು ಪುಟ್ನಂಜಿ ಯಾವುದೋ ಒಂದು ಹಾಡು ನಾನು ತುಂಬ ಇಷ್ಟ. ಇದೇ ಕನ್ಕನ್ ಪ್ರಪಂಚ, ರೈಟ್? ಅದು ಕನ್ಕನ್ ಪ್ರಪಂಚ ಅವ್ರದ್ದಿರ್ಬೋದು, ಬಟ್ ನಮ್ಮ ಸ್ಕೂಲು, ಶಾಲೆ, ವಿದ್ಯಾರ್ಥಿಗಳು, ಟೀಚರ್ಸು ನನ್ನ ಪ್ರಪಂಚ. ನನ್ನ ಪ್ರಪಂಚ ಅಂದರೆ ಯಾವುದು ಪ್ರಪಂಚ ಇಲ್ಲದಾಗ ಸೃಷ್ಟಿ ಮಾಡಿಕೊಳ್ಳುವಂಥ ಸಂದರ್ಭ ನನಗೆ ಒದಗಿ ಬಂತು. ನಾನು ಓನ್ಲಿ 9ನೇ ಕ್ಲಾಸ್ ತನಕ ಅಷ್ಟೇ ತೆಲುಗು ಮೀಡಿಯಮ್ನಲ್ಲಿ ಓದ್ಕೊಂಡು ಬಂದಿದ್ದೆ. ಬಂದಾಗ ನನಗಾಗಿರ್ತಕ್ಕಂಥ ತೊಂದರೆಗಳು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ, ಒಂದು ಮಗುನ ಸ್ಕೂಲಲ್ಲಿ ಸೇರಿಸ್ಲಿಕ್ಕೆ ಹೋದಾಗ ಕೇಳ್ತಾ ಇದ್ರು. ಆವಾಗ ಲಾಂಗ್ ಬ್ಯಾಕ್ ಅಂದರೆ 1990s 87 ಆ ಟೈಮ್ನಲ್ಲಿ, 86, 87 ಆ ಟೈಮ್ನಲ್ಲಿ ಜಾಸ್ತಿ ಕ್ರಿಶ್ಚಿಯನ್ ಡಾಮಿನೇಟೆಡ್ ಸ್ಕೂಲ್ಸ್ ಇರೋವು. ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ ಅಂದರೆ ಜಾಸ್ತಿ ಆ ಥರ ಸ್ಕೂಲ್ಸ್ ಇರೋವು. ಅಲ್ಲಿ ನನ್ನ ಮಗಳು ಸೇರಿಸ್ಬೇಕು ಅಂತ ಹೋದಾಗ ಸಿಸ್ಟರ್ ಬೆನಿಗ್ನಾ ಅವರು ನನಗೆ ಒಂಥರ ಗುರುನೂ ಹೌದು. ನನಗೆ ಅವ್ರು ಅವಮಾನ ಮಾಡಲಿಲ್ಲ ಅಂದರೆ ಇಷ್ಟೊಂದು ಸ್ಕೂಲ್ಸ್ ನನ್ನ ಕೈಯಿಂದ ಹುಟ್ಟಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಸಾಧ್ಯ ಆಗ್ತಾ ಇರಲಿಲ್ಲ. ಅವ್ರು ಹೇಳ್ತಾ ಇದ್ರು, ಇಲ್ಲಮ್ಮ ನನಗೆ ಯಾವ ಭಾಷೆ ಬರುತ್ತೆ ಅಂತ ಕೇಳ್ತಾ ಇದ್ರು. ನನಗೆ ತೆಲುಗು ಬರುತ್ತೆ, ಹಾಗಾದ್ರೆ ತೆಲುಗು ಮೀಡಿಯಮ್ ಸ್ಕೂಲಲ್ಲಿ ಓದಿಸ್ಬೋದಲ್ವಾ, ನೀವು ಯಾಕೆ ಇಲ್ಲಿ ಬಂದಿದ್ರಿ ಅಂತ ಕೇಳ್ತಾ ಇದ್ರು. ಕನ್ನಡ ಬರುತ್ತಾ ಅಂತ ಕೇಳಿದರು. ಈಗ ಕಲಿತಾ ಇದ್ದೀನಿ. ಜಸ್ಟ್ ನಾನು ಆಂಧ್ರ ಪ್ರದೇಶದಿಂದ ಮದುವೆಯಾಗಿ 9ನೇ ಕ್ಲಾಸ್ನಲ್ಲಿ ನಾನು ಮದುವೆ ಮಾಡಿದರು. 14ನೇ ವರ್ಷದಲ್ಲಿ ನಾನು ಮದುವೆ ಮಾಡಿಕೊಂಡು ಕರ್ನಾಟಕಕ್ಕೆ ಬಂದೆ. 9ನೇ ಕ್ಲಾಸ್ ಎಕ್ಸಾಮ್ ನಾನು ಆಫ್ಟರ್ ಮ್ಯಾರೇಜ್, ಮದುವೆ ಆದ ನಂತರ 9ನೇ ಕ್ಲಾಸ್ ಎಕ್ಸಾಮ್ ಬರೆದು ದಾವಣಗೆರೆಗೆ ಬಂದಿದ್ದೆ ಸೊಸೆಯಾಗಿ. ನನಗೇನು ಗೊತ್ತಿಲ್ಲ ಮೇಡಮ್ ಯಾವುದು ಲ್ಯಾಂಗ್ವೇಜ್. ತುಂಬ ಬೈದರು. 7-8 ಸರಿ ಹೋಗಿದ್ದಕ್ಕೆ ನಾನ್ ಸೆನ್ಸ್ ಲೇಡಿ ಹೊರಗೆ ಹಾಕಿ ಅಂತ ಹೇಳಿದರು. ಹೊರಗೆ ಹಾಕಿ ಅಂತ ಹೇಳಿ ನನ್ನ ಅಪ್ಲಿಕೇಶನ್ಸ್ ಎಲ್ಲ ಬಿಸಾಕಿದ್ರು. ಫಸ್ಟ್ ಫ್ಲೋರಿಂದ ಕೆಳಗೆ ಬಿತ್ತು. ಕೆಳಗೆ ಬಿದ್ದಾಗ ಗಾಳಿಯಲ್ಲಿ ನಾನು ಓಡಿ ಅವನ್ನೆಲ್ಲ ಅಪ್ಲಿಕೇಶನ್ಸು ಮತ್ತು ಅವ್ರದ್ದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಸು ಎಲ್ಲ ಆರಿಸ್ಕೊಳ್ತಾ ಇದ್ದೆ. ಆರಿಸ್ಕೊಂಡು ಒಂದು ಸೆಕೆಂಡ್ ನಿಂತು ಸ್ಕೂಲ್ ನೋಡಿದೆ. ತುಂಬ ದೊಡ್ಡ ಸ್ಕೂಲು. ಬಟ್ ಅಂದ್ಕೊಂಡಿದ್ದೆ, ಸಿಸ್ಟ್ರ್ ಯಾರು? ಓಕೆ, ಸಿಸ್ಟ್ರು ಇಲ್ಲಿ ಅಪಾಯಿಂಟೆಡ್ ಲೇಡಿ, ಅವರು ಓನರ್ ಅಲ್ಲ. ಬಟ್ ಒಂದು ಅಪಾಯಿಂಟೆಡ್ ಲೇಡಿಗೆ ಇಷ್ಟೊಂದು ಘನತೆ, ಗೌರವ ನಮಗೆ ಇಟ್ಕೊಂಡು ನಮಗೆ ಅವಮಾನ ಮಾಡಿದರೆ ನಾವು ಯಾಕೆ ಓನರ್ ಆಗಬಾರ್ದು? ನಾವು ಯಾಕೆ ಸ್ಕೂಲ್ ಕಟ್ಟಬಾರ್ದು? ಹಳ್ಳಿ ಜನರಿಗೆ ಎಷ್ಟೊಂದು ಜನಕ್ಕೆ ಈ ಥರ ಅವಮಾನಗಳು ಆಗ್ತವೆ. ಅವ್ರ ಮಕ್ಕಳನ್ನ ಓದಿಸ್ಕೊಳ್ಳೋದು ಬೇಡವೇ ಅನ್ನೋದು ಒಂದು ಕ್ವಶನ್ ಕಾಡ್ತಾ ಇತ್ತು. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ನನ್ನ ಮಗಳನ್ನ ಏನೋ ಯಾವುದೋ ಒಂದು ಇನ್ಫ್ಲೂಯೆನ್ಸಿಂದ ಅದೇ ಸ್ಕೂಲ್ಗೆ ಸೇರಿಸಿದ್ದೀವಿ, ಬಟ್ ನಾನು ಕಾಣಿಸ್ಕೊಳ್ಳಿಲ್ಲ ಅವರಿಗೆ. ಅಕ್ಟೋಬರ್ ನವಂಬರ್ನಲ್ಲಿ ಮೇಡಮ್ ಹತ್ರ ಹೋಗಿದ್ದೆ. ಹೇಳ್ತಾ ಇದ್ರು, ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಲ್ವಾ ಅಂತ. ಎಸ್ ಮೇಡಮ್, ನಾನೇ ನೀವು ನೋಡಿದಿರಿ. ಯಾವಾಗ ನೋಡಿದ್ದೀನಿ ಇಂಥ ಸಂದರ್ಭ? ಮತ್ತು ನಿಮ್ಮ ಮಗಳು ಇಲ್ಲಿ ಸೇರಿಸಿದ್ರಿ ಇದೇ ಸ್ಕೂಲು, ಹೇಗೆ? ಇನ್ಫ್ಲೂಯೆನ್ಸ್. ಓಕೆ, ಈಗ ಬಂದಿದ್ದೇನು ಕಾರಣ? ನೀವು ನನಗೆ ಬೈದ್ರಲ್ಲ, ನಾನು 10th ಸ್ಟ್ಯಾಂಡರ್ಡ್ ಓದಬೇಕಾಗಿದೆ. 10th ಸ್ಟ್ಯಾಂಡರ್ಡ್ಗೆ ಹೇಗೆ ಓದಬೇಕು ಗೊತ್ತಿಲ್ಲ, ಹೇಗೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಕೊಡಬೇಕು ಗೊತ್ತಿಲ್ಲ, ಹೇಳ್ಕೊಡ್ತೀರಾ? ಡೆಫಿನೆಟ್ಲಿ ಮನೆಗೆ ಓಡಿ 21 ರೂಪಾಯಿ ತೊಗೊಂಡು ಬಾ, ನಾನು ನಿನಗೆ 10th ಕಳಿಸ್ತೇನೆ. 10th ಎಕ್ಸ್ಟರ್ನಲ್, PUC ಎಕ್ಸ್ಟರ್ನಲ್, BA ಎಕ್ಸ್ಟರ್ನಲ್, ಮೈಸೂರು ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ MA ಎಕ್ಸ್ಟರ್ನಲ್. ಇವೆಲ್ಲ ಮಾಡಬೇಕಾದ್ರೆ ಏನಿತ್ತು ಅಂದರೆ ಮನಸ್ಸು, ಸ್ಕೂಲು ತೆರೆಯೋದೇ ಒಂದು ಕಾರಣ. ಆ ಸ್ಕೂಲ್ ತೆರೆಯೋದೇ ಒಂದು ಕಾರಣ ಆಗಿರೋದ್ರಿಂದ ನಾನು MAನಲ್ಲೇ ನಾನು ಸ್ಕೂಲ್ ತೆಗೆದಿದ್ದೆ. ಬಟ್ ಎಲ್ಲಿ ಓಪನ್ ಮಾಡಬೇಕು ಗೊತ್ತಿಲ್ಲ. 1 ರೂಪಾಯಿ ಇಲ್ಲ, 1 ರೂಪಾಯಿ ಅಲ್ಲ, 1 NP ಇಲ್ಲ. ಯಾಕೆಂದರೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು, ಹಸ್ಬೆಂಡ್ ಹತ್ರ ದುಡ್ಡಿಲ್ಲ ಅಂತಲ್ಲ ಇದೆ, ಬಟ್ ಜನರಲ್ಲಿ ಇರ್ತಕ್ಕಂಥ ಒಂದು ಆತಂಕ ಇರುತ್ತೆ. ಎಲ್ಲಿ ಸೋಲ್ತಾರೋ, ಇಂಥವ್ರು ಹೆಂಡತಿ ಸ್ಕೂಲ್ ಮಾಡಿ ಮುಚ್ಚಿದ್ರು ಅಂತ ಎಲ್ಲಿ ಹೇಳ್ತಾರೋ ಅಂತೇಳಿ ಜನಕ್ಕೆ ಹಂಚಿ ಅವ್ರು ನನಗೆ ಹೆಲ್ಪ್ ಮಾಡಿರಲಿಲ್ಲ. ಅಮ್ಮ ಮಾಡ್ಬೋದಾಗಿತ್ತು, ಅಮ್ಮನ ಕೂಡ ಇದೇ ಇತ್ತು ಆತಂಕ. ಇಂಥವ್ರ ಮಗಳು ಹೋಗ್ಬಿಟ್ಟು ಒಂದು ಸ್ಕೂಲ್ ಮಾಡಿದ್ದಾಳೆ, 6 ತಿಂಗಳು ನಡೆಸಲಿಲ್ಲ, ಮುಚ್ಚಿದಾಳೆ ಅಂತಂದರೆ ನಮಗಿದು ಅವಮಾನ ಅಂತೇಳಿ ಅಮ್ಮ ಕೂಡ ಹೆಲ್ಪ್ ಮಾಡಲಿಲ್ಲ. ನಾನೇನು ಮಾಡಬೇಕು ನನಗೆ ಗೊತ್ತಾಗಲಿಲ್ಲ. ಬಟ್ ವಿತೌಟ್ 1 NP ಒಂದು ಕ್ಯಾಟಲ್ ಶೆಡ್ನಲ್ಲಿ, ಕ್ಯಾಟಲ್ ಶೆಡ್ 140 ರೂಪಾಯಿ ಬಾಡಿಗೆ ತಗೊಂಡು ಕ್ಯಾಟಲ್ ಶೆಡ್ನಲ್ಲಿ ಸ್ಕೂಲ್ ಓಪನ್ ಮಾಡಿ ಇವತ್ತು ನಿಯರ್ಲಿ ಒಂದು 24 ಏರಿಯಾಸ್ನಲ್ಲಿ ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್ ಮಾಡಲಿಕ್ಕೆ ಒಂಥರ ಅವಕಾಶ ನನಗೆ ಸೊಸೈಟಿ
ಜನಕ್ಕೂ ಮೇಲೆ ಉಪಾಧ್ಯಾಯ ವೃಂದ ನಮ್ಮ ಜೊತೆಲಿ, ನಮ್ಮ ಕುಟುಂಬದಲ್ಲಿ ಬೆರ್ತು ಹೋಗಿದ್ದಾರೆ. ನಾವು ಚೇತನ ಕುಟುಂಬ ಅಂತ ಕರಿತೀವಿ ಅವ್ರನ್ನೆಲ್ಲರನ್ನೂ ಕೂಡ. ಸುಮಾರು ಜನ ಅದರ ವರ್ಕರ್ಸ್ ಎಲ್ಲ ಇದ್ದಾರೆ. ಇಷ್ಟೆಲ್ಲ ಇಟ್ಕೊಂಡು ಮಾಡೋದು ನನಗೆ ತುಂಬಾ ಸಂತೋಷ ಆಗಿದೆ. ಅದು ನನ್ನ ಕತೆ ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ ನನಗೂ ಗೊತ್ತಿಲ್ಲ. ಬಟ್ ನನಗಿಂತ ಎರಡು ಕ್ಲಾಸ್ ಹಿಂದೆ ಹಾಕಿದ್ದಾರೆ. ನಾನು 9ರ ತನಕ ಓದಿದ್ದೀನಿ. ಇವ್ರು ಮಾತ್ರ ಬರೀ 7ಕ್ಕೆ ಹಾಕ್ಬಿಟ್ಟಿದ್ದಾರೆ. ನನಗೆ ಭಾಳ ಸಂತೋಷ ಆಯಿತು ಭಾರತಿ ಟೀಚರ್ ಬಗ್ಗೆ ಕೇಳಿ. ಇಂಥದ್ದೊಂದು ಬರಬೇಕು. ಇದು ರಿಯಾಲಿಟಿನೂ ಇದೆ. ಅವಮಾನ ಆಗ್ತವೆ ಪ್ರಪಂಚದಲ್ಲಿ ಯಾರಿಗೂ ಆಗಿಲ್ಲ ಅವಮಾನ, ಎಲ್ಲರಿಗೂ ಆಗುತ್ತೆ. ಬಟ್ ಅದನ್ನು ಸಹಿಸ್ಕೊಂಡು ಅನ್ನೋದಕ್ಕಿಂತ ದಾಟ್ಕೊಂಡು ಅಂತ ಹೇಳ್ತೀನಿ ನಾನು. ಸಹಿಸ್ಕೊಳ್ಳೋದ್ರ ಅರ್ಥ ಇಲ್ಲ. ಸಹಿಸ್ಕೊಳ್ಳೋದ್ರೆ ಪೇಯ್ನ್ ಆಗುತ್ತೆ, ದಾಟ್ಕೊಳ್ಳೋದ್ರ ಪೇಯ್ನ್ ಆಗಲ್ಲ. ದಾಟಿ ಹೋಗೋಣ, ಅವಮಾನ ಬಂದರೆ ದಾಟಿ ಹೋಗೋಣ, ಇನ್ನೊಂದು ಬರ್ತಾ ದಾಟಿ ಹೋಗೋಣ, ಮಳೆ ಬರ್ತಾ ಛತ್ರ ಹಿಡ್ಕೊಳ್ಳೋಣ, ಮಳೆ ಬಂತು ಅಂತೇಳಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ವೇ, ಮಳೆ ಮಾಡ್ತೀವಲ್ವಾ, ಅದೇ ರೀತಿ ಎಲ್ಲರೂ ಮುಂದೆ ಬರೋಣ. ಈಗಿದೆ ನೋಡ್ರಿ, ಈ ನಾನು ಹೇಳ್ಬಾರ್ದು ನನಗೂ ಗೊತ್ತಿಲ್ಲ. ಈಗ ಒಳ್ಳೊಳ್ಳೆ ದೊಡ್ಡ ಸಿನಿಮಾಗಳು 500 ಕೋಟಿ 1000 ಕೋಟಿ ಅಂತಂತ ನಿರ್ಮಾಪಕರೆಲ್ಲ ಬಂದು ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಒಂದು ಕೊಡೆ ಇಟ್ಕೊಂಡು ಭಾರತಿ ಟೀಚರ್ ಅಂತ ಒಂದು ಚಿಕ್ಕ ಸ್ಟೋರಿ ತಗೊಂಡು ದೊಡ್ಡದಾಗಿ ಕನಸ್ಕಂಡು ಮಾಡ್ತಾ ಇದ್ದಾರಲ್ಲ, ಇದು ಒಂದು ದೊಡ್ಡ ಒಂದು ಹಾದಿಯಲ್ಲಿ ಮುಂದೆ ಬರಲಿ ಅಂತ ನಾನು ಹಾರೈಸ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.